ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಜೀವನದಲ್ಲಿ ಈ ಸುಖ, ಶಾಂತಿ ಮತ್ತು ಸಮೃದ್ಧಿಯ ಈ ಹೊಸ ಅಧ್ಯಾಯವೊಂದು ಆರಂಭವಾಗುವ ಕಾಲ ಹತ್ತಿರ ಬಂದಿದೆ. ಕುಂಭರಾಶಿಯವರೇ, ಸೂರ್ಯದೇವನ ಅಪಾರವಾದ ಅನುಗ್ರಹದಿಂದಾಗಿ ಮಾರ್ಚ್ 22ರಿಂದ ಈ ಮಾರ್ಚ್ 31ರವರೆಗಿನ ಈ ಕೊನೆಯ 10 ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಅದೃಷ್ಟದ ದಿನಗಳಾಗಿವೆ. ಈ 10 ದಿನಗಳಲ್ಲಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ 5 ಮಹತ್ತರವಾದ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಹಲವು ವರ್ಷಗಳ ಕಾಯುವಿಕೆಯ ನಂತರ, ಅಂದರೆ ಸುಮಾರು 5 ವರ್ಷಗಳ ದೀರ್ಘಕಾಲದ ಬಳಿಕ, ಇಂತಹ ಒಂದು ಅಪರೂಪದ ಮತ್ತು ಶಕ್ತಿಯುತವಾದ ಗ್ರಹಗತಿಗಳ ಸಂಯೋಜನೆ ಉಂಟಾಗುತ್ತಿದೆ. ಈ 10 ದಿನಗಳ ಅವಧಿಯಲ್ಲಿ ರವಿಯೋಗ, ಕಾರ್ಯಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಮತ್ತು ರಾಜಯೋಗದಂತಹ ಅತ್ಯಂತ ಮಂಗಳಕರವಾದ ಯೋಗಗಳು ಒದಗಿ ಬರುತ್ತಿವೆ. ಇದರ ನೇರ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಬೀರುವುದರಿಂದ ನಿಮ್ಮ ಅದೃಷ್ಟವು ಚಿನ್ನದ ರಥದ ಮೇಲೆ ಸವಾರಿ ಮಾಡಿದಂತೆ ಭಾಸವಾಗಲಿದೆ. ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಶತ್ರುಗಳು ಅಸೂಯೆಯಿಂದ ಬೆಂದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಸೂರ್ಯನ ತೇಜಸ್ಸಿನಂತೆ ನಿಮ್ಮ ಭವಿಷ್ಯವು ಪ್ರಜ್ವಲಿಸಲಿದೆ. ಈ ಅದ್ಭುತ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಚಾತುರ್ಯದಿಂದ ಹಳೆಯ ಸಂಪರ್ಕಗಳನ್ನು ಬಳಸಿಕೊಂಡು ದೊಡ್ಡ ಮಟ್ಟದ ಲಾಭವನ್ನು ಗಳಿಸಲು ನೀವು ಶಕ್ತರಾಗುತ್ತೀರಿ. ನಿಮ್ಮ ವ್ಯಕ್ತಿತ್ವದಲ್ಲಿರುವ ಸೌಮ್ಯತೆ ಮತ್ತು ವ್ಯವಹಾರ ಈ ಕುಶಲತೆಯೇ ಈ 10 ದಿನಗಳಲ್ಲಿ ನಿಮ್ಮ ಏಳಿಗೆಗೆ ಮುಖ್ಯ ಕಾರಣವಾಗಲಿದೆ. ಒಂದು ವೇಳೆ ನೀವು ಕುಟುಂಬದಲ್ಲಿ ಅಥವಾ ಸಂಬಂಧಿಕರ ನಡುವೆ ದೀರ್ಘಕಾಲದಿಂದ ಯಾವುದಾದರೂ ಜಗಳ ಅಥವಾ ಈ ಮನಸ್ತಾಪಗಳು ನಡೆಯುತ್ತಿದ್ದರೆ, ಮಧ್ಯಸ್ಥಿಕೆಯ ಮೂಲಕ ಅವುಗಳೆಲ್ಲವೂ ಬಗೆಹರಿಯಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿ ವಹಿಸಲಿದ್ದೀರಿ. ಸಾಮಾಜಿಕ ಸುಧಾರಕರ ಅಥವಾ ಹಿರಿಯರ ಸಹವಾಸವು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬಲಿದೆ. ಮನೆಯಲ್ಲಿ ಸುಖ ಮತ್ತು ಶಾಂತಿಯೇ ನಿಮ್ಮ ಮೊದಲ ಆದ್ಯತೆಯಾಗಿರಲಿದೆ. ಉದ್ಯೋಗ ಮತ್ತು ಕುಟುಂಬದ ನಡುವೆ ಅತ್ಯುತ್ತಮವಾದ ಸಮತೋಲನವನ್ನು ಕಾಯ್ದುಕೊಳ್ಳಲು ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಮೃದುವಾದ ಮಾತು ಮತ್ತು ಉದಾರ ಮನೋಭಾವದಿಂದ ಎಲ್ಲರನ್ನ ಸೆಳೆಯುತ್ತೀರಿ. ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ನೀವು ಸ್ವಲ್ಪ ಬಿಡುವಿಲ್ಲದಿದ್ದರೂ ಅವರ ಸಾಧನೆಯು ನಿಮಗೆ ಹೆಮ್ಮೆ ತರಲಿದೆ. ಹಳೆಯ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿ ಸಂಬಂಧಗಳನ್ನು ಮರುಜೋಡಣೆ ಮಾಡಲು ಇದು ಸಕಾಲ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದ್ದು, ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ. ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ 10 ದಿನಗಳಲ್ಲಿ ನೀವು ಮಾಡುವ ಯಾವುದೇ ಹೂಡಿಕೆಯು ಭವಿಷ್ಯದಲ್ಲಿ ಬಂಪರ್ ಲಾಭವನ್ನು ತಂದುಕೊಡುತ್ತೆ. ಎಲ್ಲಿಯಾದರೂ ನಿಮ್ಮ ಹಣ ಸಿಲುಕಿಕೊಂಡಿದ್ದರೆ ಅಥವಾ ಬರಬೇಕಾದ ಬಾಕಿ ಹಣವು ವಿಳಂಬವಾಗುತ್ತಿದ್ದರೆ ಈ ಅವಧಿಯಲ್ಲಿ ಪ್ರಯತ್ನಿಸಿ. ಸಂಪೂರ್ಣವಾಗಿ ಬರದಿದ್ದರೂ ಸಹ ಗಣನೀಯ ಪ್ರಮಾಣದ ಹಣ ನಿಮ್ಮ ಕೈ ಸೇರುವುದು ಖಚಿತ. ಧನಪ್ರಾಪ್ತಿಯ ಹೊಸ ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ. ಆದರೆ ಈ ಶುಭ ಫಲಗಳ ನಡುವೆ ಕೆಲವು ಎಚ್ಚರಿಕೆಗಳನ್ನು ನೀವು ವಹಿಸಬೇಕಾಗುತ್ತೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಿ. ಸಮಾಜದಲ್ಲಿ ಸಂವಹನ ನಡೆಸುವಾಗ ನಕಾರಾತ್ಮಕ ಮನೋಭಾವದ ಜನರಿಂದ ದೂರವಿರಿ. ಇಲ್ಲದಿದ್ದರೆ ಅನಗತ್ಯ ಅಪವಾದಗಳು ನಿಮ್ಮ ಮೇಲೆ ಬರಬಹುದು. ಅಪರಿಚಿತ ವ್ಯಕ್ತಿಗಳ ಮೇಲೆ ಅತಿಯಾದ ನಂಬಿಕೆ ಇಡಬೇಡಿ ಮತ್ತು ಮನೆಯ ವಿಚಾರಗಳಲ್ಲಿ ಹೊರಗಿನವರ ಹಸ್ತಕ್ಷೇಪಕ್ಕೆ ಅವಕಾಶ ನೀಡಬೇಡಿ. ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ. ವಿಶೇಷವಾಗಿ ಈ ಮೊಬೈಲ್ ಫೋನ್ ಬಳಸುವುದನ್ನು ತಪ್ಪಿಸಿ. ಕೋಪದ ಆವೇಶದಲ್ಲಿ ಮಾತನಾಡಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ತಾಳ್ಮೆ ಮತ್ತು ಧೈರ್ಯವೇ ನಿಮ್ಮ ಈ ಒಂದು ಸಮಯದ ಶ್ರೀರಕ್ಷೆ. ವೃತ್ತಿ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ಕಠಿಣ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲಿವೆ. ಯಂತ್ರೋಪಕರಣ ಅಥವಾ ಈ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರ ಮಾಡುವವರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾಗಿದೆ. ಈ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರಿಗೆ ಸೂರ್ಯದೇವನ ಪೂರ್ಣ ಬೆಂಬಲವಿದೆ. ಉದ್ಯೋಗಸ್ಥರಿಗೆ ಬಡ್ತಿ ಮತ್ತು ವೇತನ ಹೆಚ್ಚಳದಂತಹ ಶುಭ ಸುದ್ದಿಗಳು ಕಾದಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮೇಲಾಧಿಕಾರಿಗಳಿಂದ ನಿಮಗೆ ದೊರೆಯಲಿದೆ. ಆದರೆ ಸಹೋದ್ಯೋಗಿಗಳ ಪಿತೂರಿಯ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಪ್ರಮುಖ ದಾಖಲೆಗಳನ್ನು ಮತ್ತು ಫೈಲ್ಗಳನ್ನು ಅತ್ಯಂತ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಕಾಲವು ವರದಾನದಂತಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರಲಿದೆ. ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡಬೇಕು ಅಥವಾ ಅಲ್ಲಿ ಉದ್ಯೋಗ ಮಾಡಬೇಕು ಎಂಬ ಕನಸು ಕಂಡವರಿಗೆ ಶುಭ ಮಾಹಿತಿ ಸಿಗಲಿದೆ.
ಈ ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಈ ಸಮಯವು ಮಧುರವಾಗಿರುತ್ತೆ. ನಿಮ್ಮ ಪ್ರೀತಿಯನ್ನು ವಿವಾಹದ ಹಂತಕ್ಕೆ ಕೊಂಡೊಯ್ಯಲು ಇದು ಸೂಕ್ತ ಸಮಯ. ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ಹೆಚ್ಚಾಗಲಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಮನೆಯಲ್ಲಿ ನಗು ಕೇಳಿಸುವಂತಹ ಕಾಲ ಹತ್ತಿರ ಬಂದಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ದೈಹಿಕ ಆಯಾಸ ಉಂಟಾಗಬಹುದು. ಆದ್ದರಿಂದ ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದನ್ನು ಮರೆಯಬೇಡಿ. ಈ ಮಧುಮೇಹ ಅಥವಾ ಹೃದಯ ಸಂಬಂಧಿ ತೊಂದರೆ ಇರುವವರು ನಿಯಮಿತವಾಗಿ ತಪಾಸಣೆ ಮಾಡಿಕೊಳ್ಳುವುದು, ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಮತ್ತು ಹೊರಗಿನ ಎಣ್ಣೆಯುಕ್ತ ಆಹಾರದಿಂದ ಆದಷ್ಟು ದೂರವಿರಿ. ಪ್ರತಿದಿನ ಯೋಗ ಮತ್ತು ಪ್ರಾಣಾಯಾಮ ಮಾಡುವುದನ್ನು ರೂಢಿಸಿಕೊಳ್ಳಿ. ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭರಾಶಿಯವರಿಗೆ ಈ 10 ದಿನಗಳು ನಿಮ್ಮ ಜೀವನದ ಸುವರ್ಣ ಕ್ಷಣಗಳಾಗಿವೆ. ಸೂರ್ಯದೇವನ ಕೃಪೆಯಿಂದ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗಿ ನೀವು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುವಂತಾಗಲಿ. ನೀವು ಈಗಿನಿಂದಲೇ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದ ಒಂದು ಸಮಯ. ನಿಮ್ಮ ಈ ಒಂದು ಮೊಬೈಲ್ ಫೋನ್ಗೆ ಶೀಘ್ರದಲ್ಲೇ ಒಂದು ಕರೆ ಬರಲಿದೆ. ಆ ಕರೆಯನ್ನು ನೋಡಿದ ಕ್ಷಣವೇ ನಿಮ್ಮ ಒಂದು ರೀತಿಯ ಆಘಾತ ಅಥವಾ ದೊಡ್ಡ ಮಟ್ಟದ ಆಶ್ಚರ್ಯವಾಗುವುದು ಖಂಡಿತ. ಇದು ಕೇವಲ ಸಾಮಾನ್ಯ ಕರೆಯಲ್ಲ, ಬದಲಾಗಿ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಿಸುವಂತಹ ಒಂದು ಸಂದೇಶ. ಮುಂದಿನ 72 ಗಂಟೆಗಳ ಅವಧಿಯು ನಿಮ್ಮ ಪಾಲಿಗೆ ಅತ್ಯಂತ ಸಂಕೀರ್ಣ ಮತ್ತು ಅಷ್ಟೇ ಕುತೂಹಲಕಾರಿಯಾಗಿರಲಿದೆ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಒಂದು ಗಂಭೀರವಾದ ಕರೆ ನಿಮಗೆ ಬರಲಿದೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಹಗುರವಾಗಿ ಪರಿಗಣಿಸುವ ತಪ್ಪನ್ನು ಮಾಡಲೇಬೇಡಿ. ಈ ಕರೆಯು ನಿಮ್ಮನ್ನು ಎಷ್ಟು ಬೆರಗುಗೊಳಿಸಲಿದೆ ಎಂದರೆ ನೀವು ಅದನ್ನು ನಂಬಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಏನೆಂದರೆ, ಈ ಕರೆಯ ಬಗ್ಗೆ ಅಥವಾ ಅದರಲ್ಲಿರುವ ರಹಸ್ಯದ ಬಗ್ಗೆ ನೀವು ಯಾರಿಗಾದರೂ ತಿಳಿಸಿದರೆ ನಿಮ್ಮ ಜೀವನದಲ್ಲಿ ಅನಗತ್ಯ ಸಮಸ್ಯೆಗಳು ಅಥವಾ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು. ಆದರೆ ನೀವು ಇದನ್ನು ಗುಪ್ತವಾಗಿಟ್ಟರೆ ನಿಮ್ಮ ಜೀವನದಲ್ಲಿ ಸುಂದರ ಕ್ಷಣಗಳು ಮತ್ತು ಅಪಾರವಾದ ಸಂತೋಷವು ಮನೆ ಮಾಡಲಿದೆ. ನಾವು ಇಲ್ಲಿ ನಿಮ್ಮನ್ನು ಎದುರಿಸುವ ಉದ್ದೇಶ ಹೊಂದಿಲ್ಲ, ಬದಲಾಗಿ ನಿಮ್ಮ ರಾಶಿ ಚಕ್ರದ ಗ್ರಹಗತಿಗಳನ್ನು ವಿಶ್ಲೇಷಿಸಿ ನಿಮ್ಮ ಭವಿಷ್ಯದಲ್ಲಿ ಸಂಭವಿಸಲಿರುವ ಘಟನೆಗಳ ಬಗ್ಗೆ ಮುನ್ಸೂಚನೆ ನೀಡುತ್ತಿದ್ದೇವೆ. ಈ ಕರೆಯು ಸುಮ್ಮನೆ ಬರುವುದಿಲ್ಲ. ಇದರ ಹಿಂದೆ ಹಲವು ಬಲವಾದ ಕಾರಣಗಳಿವೆ ಮತ್ತು ಕೆಲವು ಅದೃಶ್ಯ ಶಕ್ತಿಗಳ ಕೈವಾಡವಿದೆ. ನಿಮ್ಮ ರಾಶಿಯ ಮೇಲೆ ರಾಹು ಮತ್ತು ಕೇತುಗಳ ಪ್ರಭಾವವನ್ನು ಗಮನಿಸಿದಾಗ ನೀವು ಈಗಿನಿಂದಲೇ ಎಚ್ಚೆತ್ತುಕೊಳ್ಳುವುದು ಅನಿವಾರ್ಯವಾಗಿದೆ. ಕಲಿಯುಗದ ಈ ಕಾಲದಲ್ಲಿ ಸಣ್ಣ ನಿರ್ಲಕ್ಷ್ಯವೂ ಕೂಡ ನಮ್ಮನ್ನು ದೊಡ್ಡ ಸಂಕಷ್ಟಕ್ಕೆ ತಳ್ಳಬಹುದು. ಕೆಲವೊಮ್ಮೆ ಇಂತಹ ಕರೆಗಳು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಅಥವಾ ನಿಮ್ಮನ್ನು ಮಾನಸಿಕವಾಗಿ ಗೊಂದಲಕ್ಕೀಡು ಮಾಡಬಹುದು. ಆದರೆ ಗಾಬರಿಯಾಗಬೇಡಿ. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದರೆ ಎಲ್ಲವೂ ಶುಭವಾಗಲಿದೆ. ಮುಂದಿನ 24ರಿಂದ 48 ಗಂಟೆಗಳ ಅವಧಿಯು ನಿಮ್ಮ ಜೀವನದ ಮಹತ್ವದ ತಿರುವು ನೀಡುವ ಸಮಯ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ಹಿಂದೆ ಬಿದ್ದಿರಬಹುದು. ನೀವು ಯಾವ ರೀತಿಯ ಜೀವನ ನಡೆಸುತ್ತಿದ್ದೀರಿ ಎಂಬುದು ನಿಮಗಷ್ಟೇ ತಿಳಿದಿದೆ. ಆದರೆ ನಿಮ್ಮ ಪ್ರಗತಿಯನ್ನು ಸಹಿಸದವರು ನಿಮ್ಮನ್ನು ಕೆಳಕ್ಕೆ ಎಳೆಯಲು ಈ ಹೊಸ ಪಿತೂರಿಗಳನ್ನು ನಡೆಸುತ್ತಲೇ ಇರುತ್ತಾರೆ. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರಲು ಅಥವಾ ನಿಮ್ಮ ಯಶಸ್ಸನ್ನು ತಡೆಯಲು ಅವರು ಪ್ರಯತ್ನಿಸಬಹುದು. ಆದರೆ ಕುಂಭರಾಶಿಯವರೇ, ನಿಮ್ಮ ಒಂದು ದೊಡ್ಡ ಸಮಾಧಾನದ ವಿಷಯವೇನೆಂದರೆ ನಿಮ್ಮ ಹಿಂದೆ ಒಬ್ಬ ಮಹಾನ್ ದೈವಿಕ ಶಕ್ತಿಯ ಕೈವಾಡವಿದೆ. ಸಾಕ್ಷಾತ್ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ಯಾವುದೇ ಶಕ್ತಿ ಅಥವಾ ಯಾವುದೇ ವ್ಯಕ್ತಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಿಸುವ ತಾಕತ್ತು ಯಾರಿಗೂ ಇಲ್ಲ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಗುಪ್ತ ವಿಷಯವು ಈ ಕರೆಯ ಮೂಲಕ ಬಹಿರಂಗವಾಗಲಿದೆ. ಇದು ನಿಮ್ಮ ಜೀವನವನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವ ಶಕ್ತಿ ಹೊಂದಿದೆ. ಶತ್ರುಗಳು ನಿಮ್ಮೊಂದಿಗೆ ಸ್ಪರ್ಧಿಸಲು ಬಯಸಿದರು. ನಿಮ್ಮ ಸತತ ಪ್ರಯತ್ನ ಮತ್ತು ದೈವ ಬಲದಿಂದ ನೀವು ವಿಜಯಶಾಲಿಯಾಗುತ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂದು ನೀವು ಹಲವು ಬಾರಿ ಬೇಸರ ಮಾಡಿಕೊಂಡಿರಬಹುದು. ಕೆಲಸಗಳು ಕೈಗೆ ಬಂದರೂ ಕೊನೆಯ ಕ್ಷಣದಲ್ಲಿ ಕೈ ತಪ್ಪಿ ಹೋಗುತ್ತಿರಬಹುದು. ಇದು ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ ಸಂಭವಿಸುತ್ತಿದೆ. ಯಾರೋ ಒಬ್ಬರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಅತಿ ಸುಲಭವಾಗಿ ಆಗಬೇಕಾದ ಕೆಲಸಗಳು ಕೂಡ ವಿಳಂಬವಾಗುತ್ತವೆ. ಆತ್ಮವಿಶ್ವಾಸದ ಕೊರತೆ ಅಥವಾ ಹಣಕಾಸಿನ ಅರಿವು ಇದ್ದಕ್ಕಿದ್ದಂತೆ ನಿಂತು ಹೋಗಬಹುದು. ಇವೆಲ್ಲವೂ ನಿಮ್ಮ ಯಶಸ್ಸಿಗೆ ದೃಷ್ಟಿ ಬಿದ್ದಿದೆ ಎಂಬುದರ ಸಂಕೇತ.
ಇಂತಹ ಸಮಯದಲ್ಲಿ ನೀವು ಕೆಲವು ವಿಶೇಷ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ಯಶಸ್ವಿ ವ್ಯಕ್ತಿ ಮತ್ತು ನನ್ನನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂಬ ಸಕಾರಾತ್ಮಕ ಚಿಂತೆಯನ್ನು ನೀವು ಮೈಗೂಡಿಸಿಕೊಳ್ಳಬೇಕು. ಚಿಂತನೆಯನ್ನು ನೀವು ನಂಬುವ ದೇವರ ಸ್ಮರಣೆ ಮಾಡುವುದು ಉತ್ತಮ. ನಿಮ್ಮ ಸುತ್ತಲಿನ ಈ ಒಂದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಿಮ್ಮನ್ನು ಯಾವಾಗಲೂ ಈ ಕೆಳಕ್ಕೆ ತಳ್ಳಲು ನೋಡುವ ಜನರಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರವಿರುವುದು ನಿಮ್ಮ ಮಾನಸಿಕ ಶಾಂತಿಗೆ ಒಳ್ಳೆಯದು. ನಿಮ್ಮ ಮನಸ್ಸು ದೃಢವಾಗಿದ್ದರೆ ಈ ಪ್ರಪಂಚದ ಯಾವುದೇ ಶಕ್ತಿ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಅದ್ಭುತ ಸಮಯ ಬರಲಿದೆ. ಅದನ್ನು ನೋಡಿ ನಿಮ್ಮ ವಿರೋಧಿಗಳು ಕೂಡ ಆಶ್ಚರ್ಯಚಕಿತರಾಗುತ್ತಾರೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ಈಗ ನ್ಯಾಯ ಸಿಗುವ ಕಾಲ ಬಂದಿದೆ. ದೇವರು ನಿಮಗಾಗಿ ಏನೋ ದೊಡ್ಡದನ್ನು ಯೋಜಿಸಿದ್ದಾರೆ. ಅದಕ್ಕಾಗಿಯೇ ಇಷ್ಟು ದಿನ ನಿಮ್ಮನ್ನು ಪರೀಕ್ಷಿಸುತ್ತಿದ್ದರು. ನಿಮ್ಮನ್ನು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುವುದು ಮತ್ತು ನಿಮಗೆ ಅಪಾರ ಸಂಪತ್ತನ್ನು ನೀಡುವುದು ವಿಧಿಯ ನಿರ್ಧಾರವಾಗಿದೆ. ಸಾರಾಂಶವೇನೆಂದರೆ, ಬರಲಿರುವ ಆ ಅನಾಮಧೇಯ ಕರೆಯ ಬಗ್ಗೆ ಜಾಗರೂಕರಾಗಿರಿ. ಇದನ್ನು ಗೌಪ್ಯವಾಗಿಡಿ ಆದಷ್ಟು ಮತ್ತು ಶನಿದೇವರ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಡಿ. ನಿಮ್ಮ ಜೀವನದಲ್ಲಿ ಬರಲಿರುವ ಆ 72 ಗಂಟೆಗಳ ಬದಲಾವಣೆಯನ್ನು ಸ್ವಾಗತಿಸಲು ನೀವು ಸಿದ್ಧರಾಗಿ. ಸತತ ಪರಿಶ್ರಮ ಮತ್ತು ಈ ದೈವಿಕ ನಂಬಿಕೆಯೊಂದಿಗೆ ಮುನ್ನಡೆಯಿರಿ. ಯಶಸ್ಸು ನಿಮ್ಮ ಪಾದದಡಿ ಇರಲಿದೆ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯೂ ದೇವರು ನಿಮ್ಮ ಜೊತೆಗಿರುತ್ತಾನೆ ಎಂಬ ಸತ್ಯವನ್ನು ಮರೆಯಬೇಡಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ಎಲ್ಲರ ಜೀವನದಲ್ಲೂ ಈ ಕತ್ತಲೆ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಕಾರಣದಿಂದಾಗಿ ಅವರ ಜೀವನದಲ್ಲೂ ಬೆಳಕು ಮೂಡಲಿ. ನೀವು ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ರವಿವಾರ ಅಂದರೆ ಈ ಭಾನುವಾರದಂದು ನೀವು ಈ ಬೆಳಗ್ಗೆನೇ ಎದ್ದು ನೀವು ನಿಮ್ಮ ಸ್ನಾನಾದಿಗಳು ಏನೆಲ್ಲ, ನಿಮ್ಮ ಕಾರ್ಯಗಳು ಏನೆಲ್ಲ ಮುಗಿಸಿಕೊಂಡು ನಂತರ ನೀವು ಈ ಸೂರ್ಯ ದೇವನಿಗೆ ಆರ್ಘ್ಯವನ್ನು ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಎಂತಹ ಬಡತನ, ದಾರಿದ್ರ್ಯ, ಕಷ್ಟಗಳು, ಅವಮಾನ ಏನೇ ಇದ್ರೂ ಅದೆಲ್ಲ ದೂರ ಆಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ನೀವು ನೋಡ್ತೀರ. ಆದಷ್ಟು ಈ ಸೂರ್ಯದೇವನಿಗೆ ಆರ್ಘ್ಯವನ್ನು ನೀಡಿ ನಂತರ ನಿಮ್ಮ ಮನೆಯಲ್ಲಿ ಸಿಹಿಯನ್ನು ಮಾಡಿ ಎಲ್ಲರೂ ದೇವರ ಮುಂದೆ ನೈವೇದ್ಯ ಇಟ್ಟು ನಂತರ ಸೇವಿಸಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.